ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಮಾನ್ಸೂನ್ ಸ್ಟಾರ್ಟ್ ಆಗಿದೆ. ಮಾನ್ಸೂನು ಸ್ಟಾರ್ಟ್ ಆಗಿ ಒಂದೂವರೆ ತಿಂಗಳಾಯಿತು. ಎಲ್ಲಿ ಕರ್ಕೊಂಡು ಹೋಗೋದಂತ ಯೋಚನೆ ಮಾಡ್ತಾಯಿದ್ದೆ. ಇವಾಗ ಒಂದು ಒಳ್ಳೆ ಜಾಗ, ಒಳ್ಳೆ ಲೊಕೇಶನನ್ನು ಹುಡುಕಿಟ್ಟಿದ್ದೀನಿ. ನಿಮಗೋಸ್ಕರ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಯಾವುದು ಜಾಗ ಅಂತ ಅಲ್ಲೇ ಹೋಗಿ ನೋಡೋಣ. ಸುಮಾರು ಬೆಂಗಳೂರಿಂದ ಒಂದು 12 ಗಂಟೆ ಜರ್ನಿ ಇದೆ. ಜರ್ನಿ ಟ್ರೈನಲ್ಲಿ ಮಾಡ್ತಾ ಇದ್ದೀನಿ. ಸುಮಾರು ವರ್ಷ ಆದಮೇಲೆ ಟ್ರೈನ್ ಜರ್ನಿ ಮಾಡ್ತಾ ಇದ್ದೀನಿ. ಈ ಫಾಲ್ಸ್ ನೋಡೋದು ಹುಡುಗಾಟದ ಮಾತೇ ಅಲ್ಲ. ಬೆಳಗಿನ ಜಾವ 3 ಗಂಟೆಗೆ ಟ್ರೈನ್ ಸ್ಟಾಪ್ ಮಾಡಿದ್ದಾರೆ. ಇದು ಯಾವ ಊರಂತ ಗೊತ್ತಿಲ್ಲ, ಇಳ್ಕೊಂಡಿದ್ದೀನಿ. ಇಲ್ಲಿಂದ ಒಂದು 4 ಕಿಲೋಮೀಟ್ರು ಟ್ರಕ್ ಮಾಡ್ಕೊಂಡು ಹೋಗಬೇಕು. ನೋಡೋಣ, ಆ ಸ್ವರ್ಗ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಯಾವ ಥರ ಇದೆ ಬನ್ನಿ ನೋಡೋಣ. ಸುಮಾರು 1 ಕಿಲೋಮೀಟ್ರ್ ಈ ಟ್ರ್ಯಾಕಲ್ಲಿ ನಡ್ಕೊ ಬಂದ್ವಿ. ಆದರೂ ಟಯರ್ಡ್ ಅಂತ ಏನು ಅನಿಸಿಲ್ಲ. ಆದರೆ ಆ ಸೌಂಡ್ ಕೇಳಿದ್ರೆ ಸಿಕ್ಕಾಬಿಟ್ಟೆ ಮನಸ್ಸಿಗೆ ಆನಂದ ಆಗ್ತಾ ಇದೆ. ಇವಾಗ ನಡ್ಕೊ ಬಂದಿರೋದು ಸುಸ್ತೂ ನಮಗೇನು 0% ಕಾಣಿಸ್ತಾ ಇದೆ. ಸ್ವರ್ಗ ನಿಮಗೆ ಇನ್ನೊಂದು ಅರ್ಧ ಗಂಟೆಲಿ ತೋರಿಸ್ತೀನಿ. ಇವಾಗ ಬೆಳಗ್ಗೆ 5 ಗಂಟೆ ಆಗಿದೆ, ಹಂಗಾಗಿ ಏನು ಕಾಣಿಸ್ತಾ ಇಲ್ಲ. ಇನ್ನೊಂದು ಅವರ್ ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ನಿಮಗೆ ಸ್ವರ್ಗ ತೋರಿಸ್ತೀನಿ. ತೋರಿಸ್ಲೇಬೇಕು ಅಂತ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀನಿ. ಬನ್ನಿ ನೋಡೋಣ. ಫೈನಲಿ ದೂದ್ಸಾಗರ್ ವಾಟರ್ ಫಾಲ್ಸ್ ಹತ್ರ ರೀಚ್ ಆಗಿದ್ದೀನಿ. ಸಿಕ್ಕಾಬಿಟ್ಟೆ ಕಷ್ಟ ಬಿದ್ದು 3 ಅವರ್ ಟ್ರಕ್ ಮಾಡಿ 6 ಕಿಲೋಮೀಟ್ರು ರೈಲ್ವೆ ಟ್ರ್ಯಾಕ್ ಮೇಲೆ ಟ್ರಕ್ ಮಾಡ್ಕೊಂಡು ಬಂದಿದ್ದೀನಿ. ಬೆಳಗಿನ ಜಾವ 3 ಗಂಟೆಗೆ ಟ್ರೈನ್ ಬಂತು. ನಿಮಗೋಸ್ಕರ ವೀಡಿಯೋ ತೋರಿಸ್ಬೇಕು, ಫಾಲ್ಸ್ ತೋರಿಸ್ಬೇಕು ಅಂತಲೇ ಓಡಿ ಬಂದಿದ್ದೀನಿ. ಬನ್ನಿ, ಇವಾಗ ಬೆಳಗ್ಗೆ ಆಗಿದೆ 6:30. ಫಾಲ್ಸ್ ಹೆಂಗಿದೆ ಹೋಗಿ ನೋಡ್ಕೊಂಬರೋಣ ಬನ್ನಿ.
ಇಂಟು ಫೈನಲಿ ಒಂದು 12 ಅವರ್ ಬೆಂಗಳೂರಿಂದ ಜರ್ನಿ ಮಾಡ್ಕೊಂಡು ಬಂದು ಇಲ್ಲೊಂದು ಸ್ಟೇಷನಲ್ಲಿ ಇಳ್ಕೊಂಡ್ವಿ. ಅಲ್ಲಿಂದ ಮತ್ತೆ 4 ಅವರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಬೆಳಗಿನ ಜಾವ 4:15ಗೆ ರೀಚ್ ಆದ್ವಿ ದೂದ್ಸಾಗರ್ ಹತ್ರ. ಅವಾಗೇನು ಕಾಣಿಸ್ತಾ ಇರಲಿಲ್ಲ. 7 ಗಂಟೆಗೆ ಒಳ್ಳೆ ವ್ಯೂ ಸಿಕ್ತು. ಆ ವ್ಯೂನ ನಾನು ನೋಡಿ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದೆ. ಹಾಗಾಗಿ ಇವಾಗ ದೂದ್ಸಾಗರ್ ಎಲ್ಲ ನೋಡ್ಕೊಂಡು ಇವಾಗ ವಾಪಸ್ಸು ರಿಟರ್ನು ಬೆಂಗಳೂರಿಗೆ ಹೊರಟಿದ್ವಿ. ಬೆಂಗಳೂರಿಗೆ ಹೊರಡಬೇಕು ಅಂದರೆ ಇಲ್ಲಿಂದ ಅಷ್ಟು ಈಸಿ ಅಲ್ಲ. ಮತ್ತೆ 12 ಕಿಲೋಮೀಟ್ರು ಈ ರೈಲ್ವೆ ಟ್ರ್ಯಾಕಲ್ಲಿ ಟ್ರೆಕ್ಕಿಂಗ್ ಮಾಡ್ಕೊಂಡು ವಾಪಸ್ ರೈಲ್ವೆ ಸ್ಟೇಷನಿಗೆ ಹೋಗಬೇಕು. ಟ್ರೆಕ್ ಮಾಡ್ಕೊಂಡು ವಾಪಸ್ ಹೋಗ್ತಾಯಿದ್ವಿ. ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಟ್ರೈನ್ ಇಟ್ಕೊಂಡು ಹೋಗಬೇಕು. ಫೈನಲ್ಲಾಗೆ ಬೆಂಗಳೂರಿಂದ ಒಂದು 500 ಕಿಲೋಮೀಟ್ರ್ ಜರ್ನಿ ಮಾಡಿಕೊಂಡು ಬೆಳಗ್ಗೆ 3 ಗಂಟೆಗೆ ಬಂದು ಇಳಿದು ನಿದ್ದೆ ಇಲ್ಲ ಅಂದ್ರೂ ನಿದ್ದೆ ಇಲ್ಲ ಅಂತ ನಮಗೆ 1 ಸೆಕೆಂಡು ಅನಿಸಿಲ್ಲ. ಯಾಕಂದರೆ ದೂದ್ಸಾಗರ್ ಫಾಲ್ಸ್ ನೋಡಿದ್ಮೇಲೆ ಆ ನಿದ್ದೆ ಎಲ್ಲ ಮಾಯ ಆಗೋಯ್ತು. ನಾನಂತೂ ಇವತ್ತಿನ ವೀಡಿಯೋ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ದೀನಿ. ದೂದ್ಸಾಗರ್ನ ಎಂಜಾಯ್ ಮಾಡಿದ್ದೀನಿ. ನೀವು ಇವತ್ತಿನ ವೀಡಿಯೋನ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ತಿಳ್ಕೊತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಸ್ ಬ್ರೋ ಯೂಟ್ಯೂಬ್ ಚಾನಲ್ ಯಾರು ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಅಂದರೆ ಎಲ್ಲರೂ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.